ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 78 ಇಂದಿನ ಸಂಚಿಕೆಯಲ್ಲಿ ಶ್ರೀ ವಿರಾಟ್ ಬಳಿ ನಡೆದ ಸತ್ಯನೆಲ್ಲ ಹೇಳ್ತಿದ್ಲು. ಈ ಪ್ರತ್ಯಕ್ಷನ ಯಾಕೆ ನಿಮ್ಮನ್ನು ಕೊಲೆ ಮಾಡೋಕ್ಕೆ ಕಳಿಸಿದ್ರು ಮತ್ತು ಯಾರು ಅನ್ನೋದು ನನಗೆ ದೊಡ್ಡ ಮಿಸ್ಟ್ರಿ ಆಗಿತ್ತು. ನಾನು ಈ ಶೃಂಗಾರ್ ಮನೆ ಫ್ಯಾಮಿಲಿ ಇಂದಿನ ಹಿಸ್ಟ್ರಿ ತೆಗೆಸಿದಾಗ ಯಾವ ಅನುಮಾನವೂ ಸಿಗಲಿಲ್ಲ. ಆದರೆ ನಿಮ್ಮ ಅತ್ತಿಗೆ ಹಿಸ್ಟ್ರಿ ತೆಗೆಸಿದಾಗಲೇ ಒಂದು ಅನುಮಾನ ಬಂದಿದ್ದು. ಯಾಕಂದರೆ ಅವರ ಮೊದಲನೇ ಮಗ ರೋಹನ್ ವರ್ಧನ್ ಮನೆ ವಾರಿಸ್ತಾರ. ಬಟ್ ಎರಡನೇ ಮಗಳು ಕೃತಿ ಬೇರೆ ಯಾರಿಗೋ ಹುಟ್ಟಿರೋ ಮಗಳು. ಕೃತಿ ನಿಜವಾದ ಅಪ್ಪ ಯಾರು ಗೊತ್ತಾ? ಈ ಶೃಂಗಾರ್ ಎಂದಳು. ಆ ಮಾತು ಕೇಳಿ ವಿರಾಟ್ ಶಾಕ್ನಲ್ಲಿ ದೊಡ್ಡ ಕಣ್ಬಿಟ್ರೆ ಶ್ರೀ ಅಷ್ಟೇ ಕೂಲಾಗಿ, ಹೌದು, ನಿಮ್ಮ ಅತ್ತಿಗೆ ಬಂದಿದೆ ನಿಮ್ಮ ಅಣ್ಣನ ಕೊಲೆ ಮಾಡೋಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಅವರು ನಿಮ್ಮ ಅಣ್ಣನ ಪ್ರೀತಿಗೆ ಸೋತು ರೋಹನ್ಗೆ ಜನ್ಮ ಕೊಟ್ಟರು. ನಿಮ್ಮ ಅತ್ತಿಗೆ ವೈಶಾಲಿ ನಿಮ್ಮ ಅಣ್ಣ ಋಷಭ್ ಪ್ರೀತಿಲಿ ಅವ್ರು ಬಂದ ಕೆಲಸ ಮರೆತು ಆಯಾಗಿ ಒಬ್ಬ ಗೃಹಿಣಿ ಆಗಿದ್ರು. ಆದರೆ ಅವರನ್ನು ಕಳಿಸಿದವರು ಬೆದರಿಕೆ ಹಾಕಿದರು. ಆಗ ಜಗ್ಗದೇ ಇದ್ದಾಗಲೇ ಈ ದರಿದ್ರ ಶೃಂಗಾರ್ ಬಂದು ಅವರ ತಲೆ ಕೆಡಿಸಿ ಅವರನ್ನು ಬುಟ್ಟಿಗೆ ಹಾಕ್ಕೊಂಡು, ನಾವಿಬ್ಬರು ಚೆನ್ನಾಗಿರೋಣ, ನಿನ್ನ ಗಂಡ ಒಬ್ಬ ಇರಲಿಲ್ಲ ಅಂದರೆ ಜೀವನ ಪರ್ಯಂತ ಖುಷಿಯಾಗಿ ನಾವಿರ್ಬೋದು ಎಂದು ಆಮಿಷ ಒಡ್ಡಿದ್ದಾನೆ. ನಿಮ್ಮ ಅತ್ತಿಗೆ ಕೂಡ ಅವನ ಮಾತಿಗೆ ಮರಳಾಗಿ ಒಪ್ಕೊಂಡು ಒಂದೆರಡು ಬಾರಿ ನಿಮ್ಮ ಅಣ್ಣನಿಗೆ ವಿಷ ಕೂಡ ಹಾಕಿದ್ದಾರೆ. ಬಟ್ ನಿಮ್ಮ ಅಣ್ಣನ ಆಯಸ್ಸು ಗಟ್ಟಿ ಇತ್ತು, ಬದುಕ್ಬಿಟ್ರು. ಜೊತೆಗೆ ಹೊರಗೆ ಸಾಯಿಸೋಕೆ ನೋಡಿದ್ರೆ ಸತ್ಯಜಿತ್ ಕಡೆಯವರು ಯಾವಾಗಲೂ ಐಡಾಗಿ ವರ್ಧನ್ ಫ್ಯಾಮಿಲಿನ ಸೇವ್ ಮಾಡ್ತಾರೆ ಅನ್ನೋದು ಮಾವನ ಕಡೆಯಿಂದ ನಿಮ್ಮ ಅಣ್ಣನಿಗೆ ಈಗಾಗಲೇ ಗೊತ್ತಾಗಿತ್ತು. ಅದಕ್ಕೆ ಅವರು ಯಾವುದೇ ಹೆದರಿಕೆ ಇಲ್ಲದೆ ಹೊರಗೆ ಹೋಗ್ತಿದ್ರು ಅಂದ್ಲು. ಅವಳ ಮಾತು ಕೇಳಿದ ವಿರಾಟ್, ಅಂದರೆ ಡ್ಯಾಡಿ ಅಣ್ಣನಿಗೆ ಸತ್ಯಜಿತ್ ತಾತನ ಬಗ್ಗೆ ಮೊದಲೇ ಹೇಳಿದ್ರಾ ಎಂದ. ಶ್ರೀ ಅವ್ರಿಗೆ ಗೊತ್ತಿತ್ತು. ಅವತ್ತು ಔಟಿಂಗ್ಗೆ ಅಂತ ಕರ್ಕೊಂಡೋಗಿ ನಿಮ್ಮ ಅಣ್ಣನ ಮಾತ್ರ ಸಾಯಿಸೋ ಪ್ಲ್ಯಾನ್ ಇತ್ತು. ಆದರೆ ಎಲ್ಲಿ ನಿಮ್ಮ ಅತ್ತಿಗೆ ಈ ವಿಷಯನ ಬಾಯಿ ಬಿಡ್ತಾವ್ರ ಅಂತ ಇಬ್ಬರನ್ನು ಸಾಯಿಸಿದ್ದಾರೆ. ಸೊ ಅವತ್ತು ನಮ್ಮ ಅಪ್ಪ ಇದ್ದಿದ್ದಕ್ಕೆ ಮಕ್ಕಳು ಸೇಫ್ ಆದರು. ಎಲ್ಲಿದ್ರೆ ಅವತ್ತೇ 2 ಮಕ್ಕಳನ್ನು ಸಾಯಿಸೋ ಪ್ಲ್ಯಾನ್ ಮಾಡಿದ್ರಂತೆ. ಅದಾದಮೇಲೆ ಸತ್ಯಜಿತ್ ಅವರು ನಿಮ್ಮ ಅಣ್ಣನ ಸಾವಿಗೆ ಕಾರಣ ಯಾರು ಅನ್ನೋದನ್ನು ತಿಳಿಯೋಕೆ ಸ್ವತಃ ಅವರೇ ಫೀಲ್ಡ್ಗೆ ಹೇಳ್ತಿದ್ದಾಗಲೇ ಅವರನ್ನು ಯುರೋಪ್ನಲ್ಲಿ ಒಬ್ಬ ಸ್ಟ್ರಾಂಗ್ ವ್ಯಕ್ತಿ ಇನ್ಫ್ಲೂಯೆನ್ಸ್ನ ಬಳಸಿ ಅವರ ಕಡೆಯವರಿಗೆ ಗೊತ್ತಿಲ್ಲದಂತೆ ಐಜಾಕ್ ಮಾಡಿ ಜೈಲ್ ಪಾಲು ಮಾಡಿದ್ದಾರೆ. ಆ್ಯಕ್ಚುಲಿ ನಿಮ್ಮ ತಾತ ಸತ್ಯಜಿತ್ ಅವರು ಕೆಟ್ಟವರಲ್ಲ, ಅವರು ಡಾನ್ ನಿಜ. ಆದರೆ ಅವರು ಯಾವ ಬಡವರಿಗೂ ತೊಂದರೆ ಮಾಡಿಲ್ಲ. ಎಷ್ಟೋ ಅನಾಥ ಮಕ್ಕಳಿಗೆ ಅವರು ಆಶ್ರಯ ಕೊಟ್ಟಿದ್ದಾರೆ. ಅದನ್ನು ನಾನು ಯುರೋಪ್ಗೆ ಹೋದಾಗ ತಿಳ್ಕೊಂಡೆ. ಯಾವಾಗ ಸತ್ಯಜಿತ್ ಮಿಸ್ಸಿಂಗ್ ಆದರೋ ಆಗ ನಿಮ್ಮ ಮನೆ ಸೆಕ್ಯೂರಿಟಿ ಟೈಟ್ ಕಡಿಮೆ ಆಯಿತು. ಮಾವ ಯಾಕೆ ನನ್ನ ಚೂಸ್ ಮಾಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮಿಬ್ರಿಗೂ ಮದುವೆಗೂ ಮೊದಲೇ ನಮ್ಮ ಅಪ್ಪ ಮತ್ತು ನಾನು ಮಾವನ್ನ ಸೇವ್ ಮಾಡಿರೋದಕ್ಕೆ ಮಾವ ನನ್ನ ಸೊಸೆ ಮಾಡಿಕೊಂಡ್ರು ಅನ್ನೋದು ಎಲ್ರಿಗೂ ಗೊತ್ತಾಗೋ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟರು. ನಮ್ಮಿಬ್ಬರ ಮೇಲೆ ಒಂದು ಕಣ್ಣಿಟ್ಟಿದ್ದವರು ಯಾವ ಕೈಯಲ್ಲಿ ನಿಮ್ಮ ಫ್ಯಾಮಿಲಿನ ಸೇವ್ ಮಾಡಿದ್ನೋ ಅದೇ ಕೈಯಲ್ಲಿ ನಾನು ನಾಶ ಮಾಡಬೇಕು ಅಂತಾನೆ ಶೃಂಗಾರ್ನ ಇಲ್ಲಿ ಕಳಿಸಿದ್ರು. ಅವರ ಓಲ್ಡ್ ಮೆಥಡ್ ಎನ್ನುವಂತೆ. ಆದರೆ ನಿಮ್ಮ ಅತ್ತಿಗೆ ಥರ ನಾನು ಅಷ್ಟು ಈಸಿಯಾಗಿ ಅವರ ಬಲೆಗೆ ಸಿಗಲಿಲ್ಲ. ಆದರೆ ಶೃಂಗಾರ್ ನನ್ನನ್ನು ಅವನ ಪ್ರೀತಿನಲ್ಲಿ ಬೀಳಿಸ್ಕೊಳ್ಳೋಕೆ ಬಂದವನು, ಅವನಿಗೆ ಗೊತ್ತಿಲ್ಲದೆ ಅವನೇ ನನ್ನ ತುಂಬ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ದ ಎಂದಳು. ಆ ಮಾತು ಕೇಳಿದ ವಿರಾಟ್ ಮುಷ್ಟಿ ಬಿಗಿದು, ಅವನದೆಂತ ಕಿತ್ತೋದ್ ಲವ್ ಎಂದಿದ್ದು ನೋಡಿ ಶ್ರೀ, ಹಬ್ಬ ನಿಮ್ಮ ಕೋಪ ಸ್ವಲ್ಪ ಸಮಯ ಪಕ್ಕಕ್ಕಿಡಿ ಎಂದು ವಿರಾಟ್ ಕೈನ ಅವಳ ಕೈಯಲ್ಲಿ ಇರಿಸ್ಕೊಂಡು ಆಗಲೇ ನಮ್ಮಿಬ್ಬರನ್ನ ದೂರ ಮಾಡೋ ಪ್ಲ್ಯಾನ್ ಮಾಡಿದ್ರು. ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ನಮ್ಮ ಮಗು ನಿಮ್ಮಿಂದ ಸಾಯಲಿಲ್ಲ. ಯಾರೋ ಮಗು ಅಬಾರ್ಷನ್ ಆಗೋ ಥರ ಮಾತ್ರೆ ಹಾಕಿದ್ದಾರೆ. ಹಂಡ್ ಅದೇ ಸಮಯಕ್ಕೆ ನೀವು ಕೂಡ ನನ್ನ ತಳ್ಳೋದು ಒಂದು ನೆಪ ಆಗಿತ್ತು ಅಷ್ಟೇ ಎಂದವಳು ದೀರ್ಘವಾಗಿ ಏನೇನೋ ಯೋಚಿಸ್ತಿದ್ಲು. ವಿರಾಟ್ ಕೋಪ ಹೆಚ್ಚಾಗಿ, ಯಾ ಶ್ರೀ ಅದು? ಅದೇ ಆ ಶೃಂಗಾರ್ ತಾನೆ ಎಂದ ದವಡೆ ಬೆಗೆದು. ಶ್ರೀ, ಅಲ್ಲ, ಅವನಿಗೆ ನಾನು ಪ್ರೆಗ್ನೆಂಟ್ ಆಗಿದ್ದು ಗೊತ್ತೇ ಇರಲಿಲ್ಲ. ನಾನು ಆ ರಿಪೋರ್ಟು ಅವನಿಗೆ ಸಿಕ್ಕಾಗಲೇ ಅವನಿಗೂ ಗೊತ್ತಾಗಿರೋದು ನಾನು ನಿಮ್ಮ ಮಗುಗೆ ತಾಯಾಗ್ತಿದ್ದೀನಿ ಅನ್ನೋದು. ಆದರೆ ಅವತ್ತು ಪ್ರತೀಕ್ಷಾಗೆ ನಿಮ್ಮ ಜೊತೆ ಇರೋಕ್ಕೆ ಹೇಳಿದ್ರಿಂದ ಅವಳು ಶೃಂಗಾರ್ಗೆ ಎಲ್ಲ ಕೆಲಸ ಆಯಿತು.
ಆದರೆ ಯಾವುದೇ ಎವಿಡೆನ್ಸ್ ಇಲ್ಲ, ಮಿಸ್ ಆಗಿದೆ ಅಂತ ಸುಳ್ಳು ಹೇಳಿದ್ಲು. ಯಾಕಂದರೆ ಎಲ್ಲಿ ತನಗೂ ನಿಮ್ಮ ಅತ್ತಿಗೆ ವೈಶಾಲಿಗೆ ಆದ ರೀತಿ ಆಗುತ್ತೋ ಅಂತ ಹೆದರಿ. ಅದಕ್ಕೆ ನಾವಿಬ್ಬರು ಸಂಸಾರನ ಶುರು ಮಾಡಿರೋ ವಿಷಯ ನಿಮ್ಮ ತಾತನ ಕಡೆಯವರಿಗೆ ಬಿಟ್ಟು ಇನ್ಯಾರಿಗೂ ತಿಳಿದಿರಲಿಲ್ಲ. ನನಗೆ ಅಬೋಷನ್ ಆಗಿರೋ ವಿಷಯ ತಿಳಿದ ಮೇಲೆ ಅದನ್ನು ಅವ್ರಿಗೆ ಬೇಕಾದ ರೀತಿ ತಿರುಗಿಸಿ ನಿಮ್ಮನ್ನು ದೂರ ಆಗೋ ಹಾಗೆ ಮಾಡಿದರು. ಇದೆಲ್ಲ ಪ್ಲ್ಯಾನ್ ಮಾಡಿದ್ದು ಶೃಂಗಾರ ಅಂತ ಒಪ್ಕೊಂಡಿದ್ದಾನೆ. ಆ್ಯಂಡ್ ಅವನ ತಂದೆ ಇದರ ಮಾಸ್ಟರ್ ಮೈಂಡ್ ಅಂತ ಹೇಳಿದ್ದಾನೆ. ಅದಕ್ಕೆ ಕಾರಣ ಕೇಳಿದರೆ ಹೇಳಿದ್ದು ನಿಮ್ಮ ತಾತನಿಂದ ಅಂತ. ಅವರು ನಿಮ್ಮ ತಾತ ರಾಜವರ್ಧನ್ ಅಂದರೆ ನಿಮ್ಮ ತಂದೆಯ ಅಪ್ಪನ ಒಂದು ಮಿಸ್ಟೇಕ್ನಿಂದ ಈ ಸೈಡು ವರ್ಧನ್ ಫ್ಯಾಮಿಲಿನ ಸುಡೋಕ್ಕೆ ಶುರುವಿಟ್ಟಿತು. ಹಿಂದೆ ಒಂದು ತಪ್ಪು ನಿರ್ಧಾರದಿಂದ ಒಂದು ಫ್ಯಾಮಿಲಿನೇ ಬೆಂಕಿಯಲ್ಲಿ ಸುಟ್ಟಾಕಿದ್ದಾರೆ ನಿಮ್ಮ ತಾತ ರಾಜವರ್ಧನ್. ಆ ಫ್ಯಾಮಿಲಿ ರಿಲೇಟಿವ್ ನಿಮ್ಮ ಶೃಂಗಾರ್ ಫ್ಯಾಮಿಲಿ. ಸೊ ಶೃಂಗಾರ್ ಹೇಳಿದ ಪ್ರಕಾರ ಆ ಫ್ಯಾಮಿಲಿಗೆ ತುಂಬ ಹತ್ತಿರ ಇದ್ದಿದ್ರಂತೆ. ಹಾಗಾಗಿ ನಿಮ್ಮ ಫ್ಯಾಮಿಲಿನ ನಾಶ ಮಾಡೋಕ್ಕೆ ಅವರೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಅಂದ್ಲು. ಆದರೆ ಶ್ರೀ ಮನದಲ್ಲೇ ಇಲ್ಲಿನ್ನೂ ನನಗೆ ಸರಿಯಾದ ಕನ್ಕ್ಲೂಷನ್ ತೊಗೊಳಕ್ಕಾಗ್ತಿಲ್ಲ ಎಂದುಕೊಂಡವಳು ಇನ್ಮುಂದೆ ಶೃಂಗಾರ್ ಫ್ಯಾಮಿಲಿಯಿಂದಾಗಲಿ ಮತ್ತು ಪ್ರತೀಕ್ಷಾನಿಂದ ಆಗಲಿ ಯಾವ ತೊಂದರೆಯೂ ಇಲ್ಲ. ಅವರ ಜೊತೆ ನಿಂತು ಸಹಾಯ ಮಾಡುತ್ತಿದ್ದವರನ್ನು ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಮಾವನಿಗೆ ಹಾರ್ಟ್ ಅಟ್ಯಾಕ್ ಆಗೋ ಟ್ಯಾಬ್ಲೆಟ್ ಕೊಟ್ಟಿರೋದ್ರಿಂದ ಅವರ ಸಾವಾಗಿರೋದು. ಅದನ್ನು ಕೊಟ್ಟಿದ್ದು ಶೃಂಗಾರ್ ಅಂತ ಈಗಾಗಲೇ ಒಪ್ಕೊಂಡಿದ್ದಾನೆ ಎಂದವಳು ಇನ್ನೂ ಏನೋ ಯೋಚನೆಯಲ್ಲೇ ಇದ್ಲು. ಆದರೆ ವಿರಾಟ್ ಒಮ್ಮೆ ಜೋರಾದ ನಿಟ್ಟುಸಿರು ಬಿಟ್ಟು ಏನೋ ಒಂಥರ ಅನ್ನಿಸ್ತಿದ್ದ ಶ್ರೀ. ತಾತ ಮಾಡಿದ ಒಂದು ತಪ್ಪಿಗೆ ಅಷ್ಟು ಚೆನ್ನಾಗಿ ರಿಲೇಟಿವ್ ಥರ ಇದ್ದ ಶೃಂಗಾರ್ ಮನೆಯವರು ನಮ್ಮನೆಗೆ ಹೀಗೆ ಮೋಸ ಮಾಡಿದ್ರಾ ಎಂದ ಶ್ರೀ. ನಮ್ಮ ಪ್ರೀತಿ ಪಾತ್ರರ ಸಾವಾದಾಗ ಸೇಡು ಹುಟ್ಕೊಳ್ಳೋದು ಸಹಜ. ಅದಕ್ಕೆ ಈ ಶೃಂಗಾರ್ ಫ್ಯಾಮಿಲಿ ಕೂಡ ಬರ್ತಾಗಿರಲಿಲ್ಲ ಎಂದು. ಅದಿರಲಿ ಎಂದವಳು ಅದು ನಾನೇನೋ ನಿಮ್ಮ ಹತ್ರ ಕೇಳಬೇಕು ಅಂದ್ಲು. ಇದುವರೆಗೂ ಶ್ರೀ ಮಾತು ಕೇಳಿದಂಥ ವಿರಾಟ್ ಇನ್ನೂ ಏನು ಸೀಕ್ರೆಟ್ ಇಟ್ಟಿದೆಯಾ ಅಂದ. ಶ್ರೀ ಒಮ್ಮೆ ಸಣ್ಣ ನಗು ಚೆಲ್ಲಿ ಸೀಕ್ರೆಟ್ ಅಲ್ಲ, ನನಗೆ ಒಂದು ಕೇಸ್ ಮೇಲೆ ಒಂದು ವಾರ ಬೇರೆಲ್ಲೋ ಹೋಗೋದಿದೆ, ಅದಕ್ಕೆ ನೀವು ಹೇಗಿದ್ದೀರ ಅಂತ ನೋಡ್ಕೊಂಡು ಹೋಗೋಕೆ ಬಂದೆ ಅಂದ್ಲು. ತಕ್ಷಣ ವಿರಾಟ್ ಹುಬ್ಬು ಕಂಟಿಕಿ ಈಗೇನೋ ಒಂದು ಕೇಸ್ ಮುಗೀತು ಮತ್ತೆ ಇನ್ನೊಂದು ಕೇಸ್ ತೊಗೊಂಡಾ ಎಂದ ಬೇಸರದಲ್ಲಿ. ಶ್ರೀ ಇಲ್ಲ, ಬೇರೆಯವ್ರಿಗೆ ನನ್ನ ಸಹಾಯ ಬೇಕಾಗಿದೆ, ಅದಕ್ಕೆ ಹೋಗ್ತಿದ್ದೀನಿ ಅಂದ್ಲು. ವಿರಾಟ್ ನನಗೂ ನೀನು ಸಹಾಯ ಬೇಕು, ನೀನು ನನ್ನ ಜೊತೆ ಇರಬೇಕು ಎಂದ ಮೆಲ್ಲಗೆ. ಅವನ ಮಾತು ಕೇಳಿದಂಥ ಶ್ರೀ ಹುಬ್ಬು ಗಂಟಿಗೆ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ, ನಾನು ಸ್ವಲ್ಪ ಕೆಲಸ ಮುಗಿಸಿ ಬರ್ತೀನಿ ಅಂದರೆ ವಿರಾಟ್ ಅಯ್ಯೋ ಹೋಗಮ್ಮ, ಸೆಲ್ಫ್ ಸರ್ವಿಸ್ ಮಾಡಿಕೊಂಡು ಸಾಕಾಗಿದೆ ಎಂದು ಬೇಸರದಲ್ಲಿ ಮುಖನ ಊದಿಸ್ಕೊಂಡ. ಅವನ ಮಾತು ಕೇಳಿ ಶ್ರೀ ಹಿಂದೆ ತಿರುಗಿ ಹಾಂ ಎಂದು ಸಣ್ಣ ಕಣ್ಣು ಮಾಡಿ ಅವನನ್ನೇ ನೋಡಿದ್ರೆ ಅವನು ಅಯ್ಯೋ ಏನೇನೋ ತಿಳ್ಕೊಬೇಡ, ನನಗೂ ಎಂಟಿ ಹತ್ರ ಟೈ ಕಟ್ಟಿಸ್ಕೊಳ್ಳೋದು, ಕೋಟ್ ಹಾಕಿಸ್ಕೊಳ್ಳೋದು ಮತ್ತು ತಲೆ ಭಾರ ಆದಾಗ ಮಸಾಜ್ ಮಾಡಿಸ್ಕೋಬೇಕು ಅನಿಸುತ್ತೆ ಅಂತೆ. ಆದರೆ ಹೋಗಲಿ ಬಿಡು, ಇವೆಲ್ಲ ನನ್ನ ಪಾಲಿಗೆ ಕನಸಾಗಿ ಇರುತ್ತೆ ಅನಿಸುತ್ತೆ ಎಂದು ನಿಟ್ಟುಸಿಬಿಟ್ಟು ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ ಎಂದ. ಏನೋ ಜೀವನದಲ್ಲಿ ಎಲ್ಲ ಕಳೆದುಕೊಂಡ ರೀತಿ. ಅದನ್ನು ನೋಡಿದ ಶ್ರೀ ಕೈ ಕಟ್ಟಿ ಅವನನ್ನೇ ಗುರಾಯಿಸೋ ಥರ ನೋಡಿ ನೀವು ಯೋಗಿನೂ ಅಲ್ಲ ಜೋಗಿನೂ ಅಲ್ಲ, ಸದ್ಯಕ್ಕೆ ಪೇಷಂಟ್, ಸುಮ್ಮನೆ ಮಲಗಿ ಬೇಗ ರಿಕವರಿ ಆಗಿ ಅಂದ್ಲು. ವಿರಾಟ್ ಬೇಗ ರಿಕವರಿ ಆದರೆ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀಯಾ ಎಂದ. ಅವಳನ್ನೇ ನೋಡಿ ಕಳ್ಳನಂತೆ. ಶ್ರೀ ಎಲ್ಲಿಂದ ಹೋದರೂ ಅಲ್ಲಿಗೆ ಬಂದು ನಿಲ್ತೀರ, ನೀವು ವರ್ಧನ್ ಫ್ಯಾಮಿಲಿ ವಾರಸ್ತಾರ, ಸ್ವಲ್ಪ ಡೀಸೆಂಟ್ ಆಗಿರಿ ಅಂದ್ಲು. ವಿರಾಟ್ ತನ್ನ ಹಣೆಗೆ ಹೊಡೆದುಕೊಂಡು ಕರ್ಮ, ಅದನ್ನು ಮಾಡಿ ಮಾಡಿ ನನ್ನ ಅಮೂಲ್ಯ ದಿನಗಳು ಈ 7 ವರ್ಷ ಅನ್ಯಾಯವಾಗಿ ವೇಸ್ಟ್ ಮಾಡ್ಕೊಂಡಿದ್ದೀನಿ, ಇನ್ನು ಸಾಧ್ಯ ಇಲ್ಲ, ಸೊ ಅದೆಲ್ಲ ಹೊರ್ಗಷ್ಟೆ, ಆದರೆ ನಾನು ನೀನೇ ಇದ್ದಾಗ ಹೀಗೆ ಎಂದ ಪುಟ್ಟದಾಗಿ ನಗತ. ಶ್ರೀ ನಿಮ್ಗೆ ಯಾರು ಹೇಳ್ತಾರೆ ಎಂದು ಹಿಂದೆ ತಿರುಗಿದವಳ ತುಟಿಲಿ ಸಣ್ಣ ನಗು ಇತ್ತು. ವಿರಾಟ್ ಶ್ರೀ ಎಂದ ಮೆಲ್ಲಗೆ. ಶ್ರೀ ಇವ್ರು ಹೀಗೆ ಡಿಸ್ಟರ್ಬ್ ಮಾಡ್ತಾರೆ ಅಂತಾನೆ ನಾನು ಇಲ್ಲಿಗೆ ಬಂದಿರಲಿಲ್ಲ ಎಂದುಕೊಂಡವಳು ಹಿಂದೆ ತಿರುಗಿ ನಿಂತು ಏನು ಅನ್ನೋ ಥರ ಕುತ್ಕಾಡ್ಸಿದ್ಲು. ವಿರಾಟ್ ಅಲ್ಲ ಅಷ್ಟೊಂದು ದಿನ ಹೋಗಬೇಕಾ ಎಂದ ಮೆಲ್ಲಗೆ. ಶ್ರೀ ನೋಡಿ, ನೀವು ಹೀಗೆ ನನ್ನ ತಲೆನ ತಿಂತಿದ್ರೆ 1 ತಿಂಗಳು ನಾನು ಎಲ್ಲಿದ್ದೀನಿ ಅನ್ನೋದು ಯಾರಿಗೆ ಗೊತ್ತಾಗಬಾರ್ದು, ಹಾಗೋಗ್ಬಿಡ್ತೀನಿ ಅಷ್ಟೇ ಎಂದಳು ತುಸು ಕೋಪದಲ್ಲಿ. ತಕ್ಷಣ ವಿರಾಟ್ ಹೋಗೋದು ಹೋಗ್ತೀಯಾ, ನಾನು ಜೊತೆಗೆ ಕರ್ಕೊಂಡು ಹೋಗು ಮಾರಾಯ್ತಿ,
ಇಲ್ಲಿ ಬೋರ್ ಆಗ್ತಿದೆ, ನಿನ್ನ ಜೊತೆಗಾದರೂ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಹಾಗೆ ಹನಿಮೂನ್ ಮುಗಿಸ್ಕೊಂಡು ಬರೋಣ ಎಂದ ಮೆಲ್ಲಗೆ ತುಟಿ ಕಚ್ಚಿ. ಅದನ್ನು ಕೇಳಿದ ಶ್ರೀ, ನೀವಿರೋ ಪೊಸಿಷನ್ಗೆ ಹನಿಮೂನ್ ಬೇರೆ ಬೇಕಾ? ಸುಮ್ಮನೆ ಬಾಯಿ ಮುಚ್ಕೊಂಡು ಬಿದ್ಕೊಳ್ರಿ. ಏನೋ ಪಾಪ ಹುಷಾರಿಲ್ಲ, ಪಾಪದವರು ಅಂತ ಸುಮ್ಮನೆ ನೀವು ಹೇಳಿದ್ನೆಲ್ಲ ಕೇಳ್ತಿದ್ರೆ ಓಹೋ ಅಷ್ಟಕ್ಕೆ ಇಷ್ಟೊಂದು ಹೆಚ್ಕೊಂಡು ಬಿಟ್ಟಿದ್ದೀರಾ ಎಂದು ಒಂದು ಹೋಪ್ ಮೇಲ್ ಮಾಡಿ, ಏನು ಹನಿಮೂನ್ ಬೇಕಾ ನಿಮಗೆ ಮಿಸ್ಟರ್ ವಿರಾಟ್ ವರ್ಧನ್ ಎಂದಳು ಅವನನ್ನೇ ತೀಕ್ಷ್ಣವಾಗಿ ನೋಡ್ತಾ ತುಸು ಗಡ್ಸಾಗೆ. ಶ್ರೀಯ ಗಡ್ಸಾದ ಮುಖ ನೋಡಿದಂಥ ವಿರಾಟ್ ತುಟಿನ ಒಪ್ಪಿಸಿ ಒಳ್ಳೆ ಚಿಕ್ಕ ಮಕ್ಕಳ ಥರ ಬೇಡ ಬಿಡು ಪರವಾಗಿಲ್ಲ ಎಂದವನು ಬ್ಲ್ಯಾಂಕೆಟ್ನ ತನ್ನ ಮುಖದ ಮೇಲೆ ಎಳೆದು ಮಲಗ್ದ. ಶ್ರೀ ಅವನ ಆ ಚಿಕ್ಕ ಮಕ್ಕಳ ಆಡುವಂತೆ ಹಾಡೋದನ್ನು ನೋಡಿ ಮುಗುಳ್ನಕ್ಕು, ಹಬ್ಬ ಇನ್ನು 5 ನಿಮಿಷ ಇಲ್ಲೇ ಇದ್ದರೆ ನನ್ನ ಮನಸ್ಸನ್ನೇ ಬದಲಾಯಿಸ್ಬಿಡ್ತಾರೆ ಎಂದು ಅವಳು ಅಲ್ಲಿಂದ ಹೊರಗೋಗ್ತಾಳೆ. ಅವಳು ಹೋಗಿದ್ದು ಕನ್ಫರ್ಮ್ ಆದಮೇಲೆ ಮೆಲ್ಲಗೆ ವಿರಾಟ್ ಬ್ಲ್ಯಾಂಕೆಟ್ನ ಸರಿಸಿ ರೂಮ್ ಪೂರ್ತಿ ಒಮ್ಮೆ ಕಣ್ಣಾಡಿಸಿ ಜೋರಾಗಿ ನಗುತ್ತಾ ಹನಿಮೂನ್ ಎಂದ ತಕ್ಷಣ ಮುಖ ನೋಡಬೇಕಿತ್ತು ಅದೆಷ್ಟು ನರ್ವಸ್ ಆಗಿತ್ತು ಅಂತ. ಏನೋ ಎದ್ರಿಲ್ಲ ಅನ್ನೋಗೆ ಪ್ರಿಟೆಂಡ್ ಬೇರೆ ಮಾಡ್ಕೋತಾಳೆ ಎಳಸು ಎಂದು ಒಂದೇ ಸಮನೆ ನಗುತ್ತಾ, ನಿನ್ನ ಈ ಥರ ಕಾರ್ಸೋದಂದ್ರೇ ನನಗೆ ತುಂಬ ಇಷ್ಟ ಕಣೆ ಎಳಸು ಎಂದು, ನೀ ಚಂದಾನೆ, ನಿನ್ನ ಮುದ್ದು ಚಂದಾನೆ, ನಿನ್ನ ಜೊತೆ ಇರಲು ಇನ್ನೆಷ್ಟು ಚಂದವೇ ಎಂದು ತುಳು ಭಾಷೆಯಲ್ಲಿ ಹಾಡುತ್ತಾ ಮುಸ್ಕೆಳೆದು ಮಲಗ್ದ. ಅಂತೂ ಒಂದು ಕ್ಲಾರಿಟಿಗೆ ಬಂದಿದ್ದಾರೆ ಜೋಡಿ. ಇಲ್ಲಿ ಇನ್ನು ಸಾಲ್ವ್ ಆಗದ ಒಂದು ಪಜಲ್ಸ್ ಉಳಿದಿದೆ ಅನ್ನೋದು ಶ್ರೀಗೆ ಬಿಟ್ಟರೆ ಇನ್ಯಾರಿಗೂ ತಿಳಿದಿಲ್ಲ. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಳನ್ನು ಓದ ಬಯಸುವವರು ಪ್ರತಿಲಿಪಿ ಆ್ಯಪ್ ಮುಖಾಂತರ ಓದ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.